580ಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ 10 ತಿಂಗಳಲ್ಲಿ. ನಾನು 2.5 ವರ್ಷ ಹೇಳ್ತಾ ಇಲ್ಲ, ಓನ್ಲಿ 10 ಮಂತ್ಸ್ ದಾಖಲೆ ಪ್ರಕಾರ ಬಂದಿರೋಂಥ ಸ್ಟ್ಯಾಟಿಸ್ಟಿಕ್ಸ್ ಇದು, ವಿತ್ ದಾಖಲೆಗಳು. 10 ತಿಂಗಳಲ್ಲಿ ಓನ್ಲಿ 10 ಮಂತ್ಸಲ್ಲಿ 580 ಜನ ಸತ್ತಿದ್ದಾರೆ ಹಳ್ಳ ಬಿದ್ದಿರೋ ರಸ್ತೆಗಳಿಂದ. ನೀವು ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ನೀವು ಮಾಡಬೇಕಾಯ್ತಲ್ಲ ಮೀಟಿಂಗು. ಈಗ ನನಗಿರೋ ಪ್ರಕಾರ 3 ಗಂಟೆಗಳ ಕಾಲ ಅಲ್ಲಿದ್ದರು. ಕಳೆದ ಬಾರಿ ಸಿದ್ದರಾಮಯ್ಯನ ಮನೆಗೆ ಹೋದಾಗೂ 3 ಗಂಟೆ, ಇಲ್ಲಿ 3 ಗಂಟೆ, ಒಟ್ಟು 6 ಗಂಟೆ. ಇದೇ ಸಮಯವನ್ನು ನೀವು ಇಡೀ ರಾಜ್ಯದಲ್ಲಿ ಪಾಟೋಲ್ ಮುಚ್ಚಕ್ಕೆ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಡಿದರೆ ಈ ಜೀವಗಳನ್ನು ಉಳಿಸ್ಬೋದಾಗಿತ್ತು. ನೀವು ಮಾಡಿಲ್ಲ. ರೈತರು ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡ್ತಾಯಿದ್ದಾರೆ, ಕಬ್ಬು ಬೆಳೆಗಾರ ಮಾಡ್ತಾಯಿದ್ದಾರೆ. ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ನೀರಾವರಿ ವಿಚಾರವಾಗಿ ರೈತರು ಚಳುವಳಿಯನ್ನು ಮಾಡ್ತಾಯಿದ್ದಾರೆ. ಮೆಕ್ಕೆಜೋಳ ಖರೀದಿಗೆ ಇನ್ನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ರು, ಇವರು ಮೀನಾವೇಶ ಎಣಿಸ್ತಾ ಇದ್ದಾರೆ ಏನು ಖರೀದಿ ಮಾಡೋಕ್ಕೆ. ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಮೆಕ್ಕೆಜೋಳ ಖರೀದಿಗೋಸ್ಕರ ಸಭೆ ಮಾಡಿದ್ದೀರಾ? ಇಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋದಕ್ಕೋಸ್ಕರ ನೀವು ಇನ್ನೂ ಸ್ಟ್ರೈಕ್ಗಳು ನಡೀತಾನೆ ಇದೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟುಗಳು ನಿಮ್ಮದು ಅವೈಜ್ಞಾನಿಕವಾಗಿ ನೀವು ಕೊಟ್ಟಿದ್ದೀರಾ, ಅದಕ್ಕೆ ಮಾಡ್ತಾ ಇದ್ದೀರಾ. ಪಾಟೋಲ್ಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ, ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ಇಲ್ಲ. ನೀವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಿಮ್ಮಿಬ್ಬರಲ್ಲಿರುವಂಥ ಜಗಳ, ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದ್ರಿಂದ 580ಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ 10 ತಿಂಗಳಲ್ಲಿ. ನಾನು 2.5 ವರ್ಷ ಹೇಳ್ತಾ ಇಲ್ಲ, ಓನ್ಲಿ 10 ಮಂತ್ಸ್ ದಾಖಲೆ ಪ್ರಕಾರ ಬಂದಿರೋಂಥ ಸ್ಟ್ಯಾಟಿಸ್ಟಿಕ್ಸ್ ಇದು, ವಿತ್ ದಾಖಲೆಗಳು. 10 ತಿಂಗಳಲ್ಲಿ ಓನ್ಲಿ 10 ಮಂತ್ಸಲ್ಲಿ 580 ಜನ ಸತ್ತಿದ್ದಾರೆ ಹಳ್ಳ ಬಿದ್ದಿರೋ ರಸ್ತೆಗಳಿಂದ. ನೀವು ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ನೀವು ಮಾಡಬೇಕಾಯ್ತಲ್ಲ ಮೀಟಿಂಗು. ಈಗ ನನಗಿರೋ ಪ್ರಕಾರ 3 ಗಂಟೆಗಳ ಕಾಲ ಅಲ್ಲಿದ್ದರು. ಕಳೆದ ಬಾರಿ ಸಿದ್ದರಾಮಯ್ಯನ ಮನೆಗೆ ಹೋದಾಗೂ 3 ಗಂಟೆ, ಇಲ್ಲಿ 3 ಗಂಟೆ, ಒಟ್ಟು 6 ಗಂಟೆ. ಇದೇ ಸಮಯವನ್ನು ನೀವು ಇಡೀ ರಾಜ್ಯದಲ್ಲಿ ಪಾಟೋಲ್ ಮುಚ್ಚಕ್ಕೆ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಡಿದರೆ ಈ ಜೀವಗಳನ್ನು ಉಳಿಸ್ಬೋದಾಗಿತ್ತು. ನೀವು ಮಾಡಿಲ್ಲ. ರೈತರು ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡ್ತಾಯಿದ್ದಾರೆ, ಕಬ್ಬು ಬೆಳೆಗಾರ ಮಾಡ್ತಾಯಿದ್ದಾರೆ. ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ನೀರಾವರಿ ವಿಚಾರವಾಗಿ ರೈತರು ಚಳುವಳಿಯನ್ನು ಮಾಡ್ತಾಯಿದ್ದಾರೆ. ಮೆಕ್ಕೆಜೋಳ ಖರೀದಿಗೆ ಇನ್ನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ರು, ಇವರು ಮೀನಾವೇಶ ಎಣಿಸ್ತಾ ಇದ್ದಾರೆ ಏನು ಖರೀದಿ ಮಾಡೋಕ್ಕೆ. ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಮೆಕ್ಕೆಜೋಳ ಖರೀದಿಗೋಸ್ಕರ ಸಭೆ ಮಾಡಿದ್ದೀರಾ? ಇಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋದಕ್ಕೋಸ್ಕರ ನೀವು ಇನ್ನೂ ಸ್ಟ್ರೈಕ್ಗಳು ನಡೀತಾನೆ ಇದೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟುಗಳು ನಿಮ್ಮದು ಅವೈಜ್ಞಾನಿಕವಾಗಿ ನೀವು ಕೊಟ್ಟಿದ್ದೀರಾ, ಅದಕ್ಕೆ ಮಾಡ್ತಾ ಇದ್ದೀರಾ. ಪಾಟೋಲ್ಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ, ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ಇಲ್ಲ. ನೀವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಿಮ್ಮಿಬ್ಬರಲ್ಲಿರುವಂಥ ಜಗಳ, ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದ್ರಿಂದ